ಪೆಟ್ ಲವರ್ಸ್ ಗಂತೂ ಸ್ವರ್ಗ ಸಿಗ್ದಂಗ ಆಗಿತ್ತು. ನಮ್ಮ ಮೈಸೂರಲ್ಲೇ ದಸರಾ ಪ್ರಯುಕ್ತ ಮಾಡಿರೋ ಪೆಟ್ ಶೋಗ್ ಹೋಗಿದ್ದೆ. ಈ ವಿಡಿಯೋದಲ್ಲಿ ನಿಮಗೆ ಯಾವ ತರ ಬ್ರೀಡ್ಸ್ ಬಂದಿತ್ತು, ನನಗ್ ಗೊತ್ತಿರೋ ಅಷ್ಟು ಬ್ರೀಡ್ಸ್ ನೇಮ್ಸ್ ನಾನು ಮೆನ್ಷನ್ ಮಾಡಿರ್ತೀನಿ. ಇದು ನಡೆದಿತ್ತು JK ಗ್ರೌಂಡ್ಸ್ ಅಲ್ಲಿ, ನಮ್ಮ ಮೈಸೂರಿನ ರೈಲ್ವೆ ಸ್ಟೇಷನ್ ಹತ್ರನೇ. ಡಾಗ್ಸ್ ನ, ಕ್ಯಾಟ್ಸ್ ನ ಮಕ್ಕಳಿಗಿಂತ ಜಾಸ್ತಿ ನೋಡ್ಕೊಳ್ಳೋ ಪೇರೆಂಟ್ಸ್ ಅವ್ರನ್ನ ಎಷ್ಟು ನೀಟ್ ಆಗಿ ಕ್ಯೂಟ್ ಆಗಿ ಡ್ರೆಸ್ ಮಾಡ್ಕೊಂಡು ತಗೊಂಡ್ ಬಂದಿದ್ರು ಅಂದ್ರೆ ನೋಡಕ್ಕೆ ಅಷ್ಟು ಖುಷಿ ಆಗ್ತಾ ಇತ್ತು. ಆಲ್ಸೋ ನಮ್ಮ ಮೈಸೂರಿನ ಪೊಲೀಸ್ ಡಾಗ್ ಸ್ಕ್ವಾಡ್ ಕೂಡ ಸ್ವಲ್ಪ ಸ್ಕಿಲ್ಸ್ ನೆಲ್ಲ ಪರ್ಫಾರ್ಮ್ ಮಾಡ್ತು. ಇಟ್ ವಾಸ್ ಟೂ ಕ್ಯೂಟ್ ಅಂಡ್ ಸ್ವಲ್ಪ ಡಾಗ್ಸ್ ಗಂತೂ ತುಂಬಾನೇ ಚೆನ್ನಾಗಿ ಟ್ರೈನ್ ಮಾಡಿದ್ರು ಅಂಡ್ ದೇ ವನ್ ಸಮ್ ಪ್ರೈಸಸ್ ಆಲ್ಸೋ. ನನ್ಗಂತೂ ಪೆಟ್ಸ್ ಅಂದ್ರೆ ತುಂಬಾನೇ ಇಷ್ಟ. ಅಲ್ಲಿ ಹೋದಾಗ ತುಂಬಾನೇ ಡಿಫ್ರೆಂಟ್ ವೆರೈಟೀಸ್ ಆಫ್ ಡಾಗ್ಸ್, ಕ್ಯಾಟ್ಸ್ ನೋಡಕ್ ಸಿಕ್ತು. ನಾನು ಹೋಗಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಎವ್ರಿ ಪೆಟ್ ವಾಸ್ ಸೋ ಯುನೀಕ್ ಅಂಡ್ ಅಡೋರೇಬಲ್. ನಿಮ್ಮ ಹತ್ರ ಯಾವ್ದಾದ್ರು ಪೆಟ್ ಇದ್ರೆ ಆ ಪೆಟ್ ನೇಮ್ ನ ಕಮೆಂಟ್ ಮಾಡಿ ಅಂಡ್ ಈ ವಿಡಿಯೋನ ನಿಮಗ್ ಗೊತ್ತಿರೋ ಬಿಗ್ಗೆಸ್ಟ್ ಪೆಟ್ ಲವರ್ ಜೊತೆ ಶೇರ್ ಮಾಡಿ. ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ನೀವು ಮೈಸೂರವರು ತುಂಬಾನೇ ಲಕ್ಕಿ, ನಿಮ್ಗೆ ಏನೆಲ್ಲ ನೋಡಕ್ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ. ಐ ಟೋಟಲಿ ಅಗ್ರಿ ವಿತ್ ಯು. ವಿ ಮೈಸೂರಿಯನ್ಸ್ ಆರ್ ದ ಲಕ್ಕಿಯೆಸ್ಟ್ ಪೀಪಲ್ ಅಂಡ್ ಹ್ಯಾಟ್ಸ್ ಆಫ್ ದ ಪೀಪಲ್ ಹೂ ಹ್ಯಾವ್ ಡನ್ ದಿಸ್ ಸೆಟಪ್. ಎಲ್ಲಾ ಪೆಟ್ಸ್ ಕಂಫರ್ಟೇಬಲ್ ಆಗಿ ಅವ್ರವ್ರ ಕೌಂಟರ್ಸ್ ಅಲ್ಲಿ ಫುಡ್, ವಾಟರ್ ಕೊಟ್ಕೊಂಡು ಇರಕ್ಕೆ ಕಂಫರ್ಟೇಬಲ್ ಸ್ಪೇಸಸ್ ಅರೇಂಜ್ ಮಾಡಿದ್ರು. ಕ್ಯಾಟ್ಸ್ ಗೆ ಯಾವುದೇ ಪ್ರೈಸಸ್ ಇರ್ಲಿಲ್ಲ. ಇಟ್ ವಾಸ್ ಜಸ್ಟ್ ಅ ಕ್ಯಾಟ್ ಶೋ ಅಂಡ್ ದೇ ವರ್ ಟೂ ಕ್ಯೂಟ್. ಐ ಆಮ್ ಅ ಫುಲ್ ಟೈಮ್ ಕ್ಯಾಟ್ ಪರ್ಸನ್. ನನಗಂತೂ ಇಟ್ ವಾಸ್ ಟ್ರೂಲಿ ಅ ಹೆವೆನ್. ನನಗೆ ಇವ್ರನ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು.